ಇನ್ನು ಪ್ರಚಾರಕ್ಕೆ ಬಂದವರ ಚಳಿ ಬಿಡಿಸಿದ ಮತದಾರರು. ಬಾಗಲಕೋಟೆ ಬೈ ಎಲೆಕ್ಷನ್ ಭುಗಿಲೆದ್ದ ಜನಾಕ್ರೋಶ. ಇನ್ನು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಜನರ ಕಷ್ಟಗಳನ್ನು ಕೇಳೋದಕ್ಕೆ, ಜನರ ಕಷ್ಟಗಳನ್ನು ಆಲಿಸೋದಕ್ಕೆ ಈಗ ಬರ್ತಾ ಇದ್ದಾರೆ. ಪ್ರಚಾರಕ್ಕೆ ಅಂತ ಬಂದವರಿಗೆ ಚಳಿ ಬಿಡಿಸಿದ್ದಾರೆ ಅಲ್ಲಿನ ಮತದಾರರು. ಆಲ್ಮಟ್ಟಿ ನೀರಿನಲ್ಲಿ ಕಿಲ್ಲಾ ಪ್ರದೇಶ ಮುಳುಗಡೆಯಾಗಿದೆ. ಅದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದೀರಾ? ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಸಮಸ್ಯೆ ಕೇಳೋದಕ್ಕೆ ನೀವು ಬರ್ತೀರಾ. ಚುನಾವಣೆ ಬಳಿಕ ಗೆದ್ದ ನಂತರ ಯಾರೂ ಒಬ್ಬರೂ ಸಹ ಬರೋದಿಲ್ಲ. ಮುಳುಗಡೆ ಪ್ರದೇಶ ಆಗಿದ್ದರೂ ಪರಿಹಾರ ಹಣ ಕೊಟ್ಟಿಲ್ಲ ನೀವು ಅಂತೇಳಿ ಕೆಂಡಮಂಡಲರಾಗಿದ್ದಾರೆ. ವಿದ್ಯುತ್ ಸಂಪರ್ಕ ಇಲ್ಲ, ಸ್ಥಳಾಂತರವೂ ಮಾಡ್ತಾ ಇಲ್ಲ. ಇಷ್ಟೊಂದು ಸಮಸ್ಯೆಗಳಿವೆ. ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಹೇಳಿದ್ರು ಎಲ್ಲರೂ ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಅಶ್ವವೇಗ ನ್ಯೂಸ್ ಮುಂದೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಚಾರಕ್ಕೆ ಬಂದವರ ಚಳಿ ಬಿಡಿಸಿದ್ದಾರೆ ಮತದಾರರು. ಈ ರೀತಿಯಾಗಿ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಪ್ರಚಾರಕ್ಕೆ ಬರ್ತಾರೆ ಇವರ ಬೇಳೆನ ಬೇಯಿಸಿಕೊಂಡು ಹೋಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ಅಲ್ಲಿರುವಂತಹ ಏನು ಮತದಾರರಿದ್ದಾರೆ ಚಳಿ ಬಿಡಿಸಿರುವಂಥದ್ದು, ಅಂದರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಷ್ಟದ ಎಷ್ಟೋ ಸಲ ಕಷ್ಟ ಬಂದಾಗಲ ಕೂಡ ಇವರು ಯಾರು ಕೂಡ ಆಲಿಸೋದಕ್ಕೆ ಬರೋದಿಲ್ಲ. ಆದರೆ ಈಗ ಎಲೆಕ್ಷನ್ ಇದೆ, ಉಪಚುನಾವಣೆ ಇದೆ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಇವರು ಪ್ರಚಾರಕ್ಕೆ ಬಂದು ಈಗ ನಮ್ಮ ಕಷ್ಟಗಳನ್ನು ಕೇಳ್ತಾರೆ. ಇದು ಯಾವ ನ್ಯಾಯ? ಇಷ್ಟು ದಿನಗಳಿಂದ ಈ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ಆ ಒಂದು ಸಮಸ್ಯೆಗಳನ್ನು ಇವರು ಆಲಿಸೋದಕ್ಕೆ ಒಂದು ದಿನವೂ ಕೂಡ ಬಂದಿಲ್ಲ. ಈಗ ಪ್ರಚಾರಕ್ಕೆ ಅಂತ ಇವರ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಎಲೆಕ್ಷನ್ ಮುಗಿದ ನಂತರ ಒಬ್ಬರೂ ಸಹಿತ, ಯಾವೊಬ್ಬ ರಾಜಕಾರಣಿಗಳು ಸಹಿತ ಬರೋದಿಲ್ಲ ಅಂತೇಳಿ ಅಶ್ವವೇಗ ನ್ಯೂಸ್ ಮುಂದೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಚಾರ ರಂಗೇರುತ್ತಿದೆ. ಇಲ್ಲಿ ಬಾಗಲಕೋಟೆ ನಗರದ ಒಂದು ಕಿಲ್ಲಾ ಪ್ರದೇಶ ಇದೆ. ಆ ಕಿಲ್ಲಾ ಪ್ರದೇಶದಲ್ಲಿ ಮುಳುಗಡೆ ಸಮಸ್ಯೆ ಒಂದು ಸಾಕಷ್ಟಿದೆ. ಹೀಗಾಗಿ ಏನು ಯಾವುದೇ ಪಕ್ಷದವರು ಇಲ್ಲಿ ಪ್ರಚಾರಕ್ಕೆ ಬರಲಿ, ಆ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಮಹಿಳೆಯರು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಹೇಳ್ತಿದ್ದಾರೆ. ಬನ್ನಿ, ಈಗ ಇಲ್ಲಿನ ಮತದಾರರು ಇದ್ದಾರೆ, ಇಲ್ಲಿನ ನಿವಾಸಿಗಳು ಇದ್ದಾರೆ ನಮ್ಮೊಂದಿಗೆ. ಇಲ್ಲಿ ನಿವಾಸಿಗಳು ಏನು ಸಮಸ್ಯೆ ಇದೆ, ಮತದಾರರು ಅವರು ತಮ್ಮ ಸಮಸ್ಯೆಗಳನ್ನು ಬಂದಂತ ಅಭ್ಯರ್ಥಿಗಳ ಮುಂದೆ ಹೇಳ್ತಿದ್ದಾರೆ. ಆದರೂ ಅಭ್ಯರ್ಥಿಗಳು ಸರಿಯಾಗಿ ಗಮನ ಕೊಡ್ತಿಲ್ಲ ಅಂತ ಒಂದು ಆರೋಪ ಇದೆ. ಬನ್ನಿ ಈಗ ಕೇಳೋಣ. ಈಗ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ಸಮಸ್ಯೆ ಇದೆ ನೋಡ್ರಿ ಸರ್? ಒಬ್ರು ಮುನ್ಸಿಪಾಲಿಟಿ ಅವ್ರು ಬರಂಗಿಲ್ಲ ಸರ್, ಕಸ ಹುಡ್ಗಂಗಿಲ್ಲ. 8 ದಿನಕ್ಕೊಮ್ಮೆ ಬಂದ್ರ ಎಲ್ಲಾ ಕಡೆ ಮನಿಗಳ ಕಡೆ ಹೆಗ್ ಹತ್ತೇವ್ರಿ ಸರ್. ಇಟ್ಟಿಟ್ಟು ಹಡ್ಡಾಡ್ ಮಣ್ಣು ಹೋಗಿತಾರ. ಕುಸುದ್ ಬಿದ್ರ ಮನಿ ಏನ್ ಮಾಡೋಣ ಸರ್? ನಾವ್ ಇರೋರನ ಮೊದ್ಲ ಮಲೇರಿಯಾ ಚಾಲು ಆಗ್ಬಿಟ್ಟೈತಿ, ಮಚ್ಚರ್ ವಿಚಾರ ದುನ್ಯಾ ಹೊಲ ಸಾಲ ಆತೈತಿ. ಓನಿ ಒಂದಿಟ್ರ ತುಸುವರೆ ಎಲೆಕ್ಷನ್ ಕಂತಂದ್ ಅಟ್ಟ ಬರ್ತೀರಿ. ನಮ್ದು ಒಂದಿಟ್ಟು ಏನ್ರ ಪರಿಹಾರ ಮಾಡ್ರಿ. ಬಡೂರದಿ ನಾವು ದುಡ್ಕೊಂಡ್ ತಿನ್ನೋರು. ಏನ್ರ ಜಡ್ಡ ಜಾಪತಿ ಬಂದ್ರ ದವಾಖಾನಿಗೆ ಎಟ್ಟಂತ ರೊಕ್ಕ ಹಾಕೊಂಡ್ರು ಸರ್ ನಾವು. ಅದನ್ನ ಈಗ ಇಲ್ಲಿ ಯಾವ ಪಕ್ಷದಿಂದ ಪ್ರಚಾರ ಬಂದ್ರು, ಮತ್ತೆ ಪ್ರಚಾರ ಬಂದವ್ರಿಗೆ ನೀವು ಏನಂತ ಹೇಳಿ ಎಲ್ಲಾ ಹೇಳ್ತೀವಿ ಸರ್. ನಾವ್ ಇದನ್ನೇ ಹೇಳ್ತೀವಿ. ನಾವ್ ಬಂದಾಗೊಮ್ಮೆ ಪ್ರಚಾರಕ್ಕೆ ಯಾರು ಬರ್ತಾರಲ್ಲ ನಾವ್ ಇದನ್ನೇ ಪ್ರಾಬ್ಲಮ್ ಹೇಳ್ತೀವಿ. ನಮ್ಮ ಮುನ್ಸಿಪಾಲಿಟಿ ಅವ್ರು ಬರ್ತಾರ, ಕಸ ಹುಡುಗಂಗಿಲ್ಲ, ಮಚ್ಚರ್ ಚಾಲು ಅಲ್ಲದ, ಹೆಗ್ನ ಹತ್ತದ್ರಿ ಮನಿಗಳಿಗೆ ಅಂತಂದ್ರು. ಆಯ್ತ್ರಿ ಮೇಡಮ್ ಮಾಡ್ತೀವ್ರಿ ಅಂತ ಹೇಳೋಕ ಇಷ್ಟೇ ರೀ. ಮತ್ತೇನ್ ಪರಿಹಾರ ಕೊಡ್ತಾರ ನಮಗ? ಅಂದ್ರೆ ಇದು ಮುಳುಗಡೆ ಏರಿಯಾಕ್ ಸಂಬಂಧಪಡುತ್ತಂತ? ಹಾ, ಮುಳುಗಡೆ ಏರಿಯಾ 3ನೇ ಯೂನಿಟ್ ಆಗ್ಬಿಟ್ಟೈತಿ ಸರ್. ಇದು ಈ ಮುಳುಗಡೆ ಏರಿಯಾಕ್ ಸಂಬಂಧಪಟ್ಟ ನಿಮಗೆ ಪರಿಹಾರ ಏನು ಕೊಟ್ಟಿದಾರ? ಏನು ಕೊಟ್ಟಿಲ್ಲ ಸರ್ ನಮ್ಗೆ ಇನ್ನ ತನ. ಇಲ್ಲ, ನಾವು ಇರೋದೇ ಬಾಡ್ಗಿ ಇದ್ದೀವ್ರಿ ಸರ್. 30 ವರ್ಷ ಆಯ್ತ್ರಿ ನಾವ್ ಬಾಡ್ಗಿ ಇದ್ದಿಲ್ಲಿ. ಬಂದಾಗೊಮ್ಮೆ ಹೇಳ್ತಾನ್ರಿ ಓನರ್ ಅನ್ನಕೇನ್ ಓನರ್ ಅಲ್ರಿ ಅವ, ಅಜ್ಜಿ ಮಗ ರೀ ಅವ. ಏನಂತಾನ ಬಂದಾಗ ಮನಿ ಖಾಲಿ ಮಾಡ್ಬೇಕ್ ನೀವು, ನಮ್ಗ ಚರಂಚಿ ಮಟ್ಟ ಕೆಲ್ಸ ಕೊಟ್ಟಾನ, ನಾ ಇಲ್ಲೇ ಬಂದಿರ್ತೀನಿ ಅಂತಾನ. ನಾವ್ ಬಡ್ರು ಇದ್ದವ್ರು ಎಲ್ಲಿ ಹೋಗುನ್ ಹೇಳ್ರಿ ಸರ್? ಸ್ವಂತ ಮನಿ ಇಲ್ಲ, ಬಾಡ್ಗಿ ಇದ್ದವ್ರಿ ನಾವು. ಬಡ್ರು ಮಂದಿ ಎಲ್ಲಿ ಹೋಗ್ಬೇಕ್ರಿ? ಈ ಸಲ ಮತ್ತೆ ಚುನಾವಣೆ ಪ್ರಚಾರ ಬರ್ತಾರಲ್ಲ, ಅವ್ರು ಸರಿಯಾಗಿ ಹೇಳಿದ್ರಿ? ಏನ್ ಹೇಳ್ದಾಗ ಅಷ್ಟೇ ಹೇಳ್ತಾರ ಅವ್ರು. ನಿಮ್ ಪರಿಹಾರ ಕೊಡ್ತೀವಿ ನಾವ್, ಪರಿಹಾರ ಕೊಡ್ತೀವಿ. ನಮ್ಗೆ ಎಷ್ಟೊಂದ್ ಪರಿಹಾರ ಕೊಡ್ತಾರಿ? ಇರಾಕ್ ಒಂದ್ ಮನಿ ಇಲ್ರಿ ನಮಗ. ನಾವ್ ಎಲ್ಲಿ ಹೋಗ್ಬೇಕು ಹೇಳ್ರಿ ಬಡ್ರು ಇದ್ದವ್ರು? ಅಲ್ಲ, ಈಗ ನಿಮಗ ಮತ್ತೆ ಈಗ ಕಾಂಗ್ರೆಸ್ ಪಕ್ಷದಿಂದ ಚಲೋ ಅಂತಿರೋ, ಬಿಜೆಪಿ ಪಕ್ಷದವ್ರು ಚಲೋ ಅಂತೀರ? ಯಾರ್ ಚಲೋ ಮಾಡ್ತಾರ ಅವ್ರೇ ಚಲೋ ನೋಡ್ರಿ ಸರ್. ನಾವು ನಮ್ಗೆ ಯಾರು ಬರ್ತಾರಲ್ರಿ ಹೋಟ್ನಾಗ ಗೆದ್ದ ನಮ್ಗೊಂದ್ ಮನಿ ಕೊಟ್ರ ಅಂತಿಕೋರಿ ನಾವ್ ಅವ್ರ ಸರ ಚಲೋ ಅಂತ ನೋಡ್ರಿ. ಸಾಹೇಬ್ರ ಬಂದ್ರ ಮಾಡ್ತಾರ ಭರವಸೆ ಐತ್ರಿ. ಚರಂಚಿ ಮಾಡಿ ಸರ್ ಬಂದ್ರ ಅದೊಂದ್ ಮಾಡ್ಕೊಟ್ರ ಸಾಕ್ರಿ ಸರ್. ಹೇಳ್ರಿ, ಇಲ್ಲಿ ಏನು ಪ್ರಮುಖ ನಿಮ್ದು ಏನು ಸಮಸ್ಯೆ ಇದೆ? ಏನಿಲ್ರಿ ಸರ್, ಇವಾಗ ಬಾಡ್ಗಿ ನಮಗ್ ಮನಿ ಮೇನ್ ಹೇಳ್ಬೇಕಂದ್ರೆ ಇರಾಕ್ ಮನಿನ ಇಲ್ರಿ. ಬಾಡ್ಗಿದವ್ರ ಮನೆ ಇದೀವಿ, ಆದ್ರೆ ಬಾಡ್ಗಿದವ್ರ ಬರ್ತೈತೆ ಬಿಡ್ತೈತೆ ನಮಗ ಅದು ಗೊತ್ತಿಲ್ಲ. ಬಟ್ ಆದ್ರೆ ಇದರಿಂದ ನಾವ್ ಬಾಳ ಪ್ರಾಬ್ಲಮ್ ಆಗೇತ್ರಿ ಇಲ್ಲಿ. ಅಂದ್ರೆ ಮುಳುಗಡೆ ಆದ್ರೆ ಸಮಸ್ಯೆ ಪಾಲು ಆಕತ್ತನ್ನ, ಸಮಸ್ಯೆ ಇದು ಸಾಲ್ವ್ ಆಕತ್ತನ್ನೋ ಅನ್ನೋ ಇದು ರೀ ಸರ್. ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಮತ್ತೆ ಏನೇನ ಕುಡಿ ನೀರ್ ಏನ ಐತ್ರಿ ಸರ್? ಗಟರ ಸ್ವಚ್ಛ ಮಾಡಂಗಿಲ್ಲ ಸರ್ ಇಲ್ಲಿ. ಗಟರ ಸ್ವಚ್ಛತೆ ಇಲ್ಲ, ಯಾವ್ದು ಲೈಟ್ ಹಾಕಂಗಿಲ್ಲ, ಏನಿಲ್ಲ. ಕೇರ್ಲೆಸ್ ಬಾಳ ಐತಿ ಸರ್. ಅದಕ್ಕ ಇದೊಂದು ಮುಳುಗಡೆ ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಒಂದು. ಇದು ಏನು ಪ್ರಮುಖವಾಗಿ ಇಲ್ಲಿ ಮುಳುಗಡೆ ಸಮಸ್ಯೆ ಇದೆ. ಆ ಸಮಸ್ಯೆ ಜೊತೆಗೆ ಇಲ್ಲೊಬ್ರು ಅಜ್ಜಿ ಇದಾರೆ, ಅವ್ರ ಮಾತಾಡೋಣ ಬನ್ನಿಲ್ಲ. ಅಮಾರ, ಇಲ್ಲಿ ಪ್ರಮುಖ ಏನು ಸಮಸ್ಯೆ ಇದೆ? ಏನಂದ್ರೆ ನಮ್ದು ಏನು ಓಣಿ ದಾದ ಮಾಡುದಿಲ್ರಿ. ಹುಳ ಕಂಡಾಪಟ್ಟಿ ಕಡಿತಾವ್. ನಾವಾಗ್ಲಿ ಬಳದ್ ಕೆಲ್ಸ ಮುಂದಕ್ಕೆ ಮಾಡ್ತೀವಿ. ನಾಳೆ ಬಂದಾಗ ಯಾರು ಬರುದಿಲ್ಲ. ತಿಂಗಳಿಗೆ 1.5 ತಿಂಗಳಿಗೆ ಬರ್ತಾರ ಕಸ ಬೆಳ್ಯಾಕ.
ಯಾಕೆ ಮುನ್ಸಿಪಾಲ್ಟಿಗೆ ಹೋಗಿ ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದ್ರೆ ಏನಂತಾರ ಅವ್ರು, ಆಳಿಲ್ಲ, ನಾವ್ ಏನ್ ಮಾಡೋನು, ನಮ್ಗ ಆಳಿಲ್ಲ ಅಂತಾರ. ಯಜ್ಞ ಮನಿಗ್ ಹತ್ತಾಗತ್ತಾವ್ರಿ, ನಾಳೆ ಹಾಕೊಂಡ್ ಮಳಿ ಬಂದಾಗ ಹಾಕೊಂಡ್ ಮಕ್ಕಳ ಮರಿ ತಗೊಂಡ್ ಮಕ್ಕೊಂಡಿರ್ತೀವಿ, ಏನ್ ಮಾಡಿದ್ರಿ ಅವಾಗ? ನಿಮಗೆ ಮುಳುಗಡೆ ಸಂಬಂಧ ಪರಿಹಾರ ಧನ ಅದೇನ್ ಬಂದೈತೆ? ಏನು ಕೊಟ್ಟಿಲ್ರಿ, ನಾ ಏನು ಆಗೇ ಇಲ್ಲ. ಇದು ಏನ್ ಮುಳುಗಡೆ ಏನು ಪರಿಹಾರ ಧನ ಇಲ್ಲ, ಇದು ಸರ್ವೇನ ಆಗಿಲ್ಲ. ಇನ್ನ ಸರ್ವೇನ ಇಲ್ಲ, ಇನ್ನ ಸರ್ವೆ ಆಗೈತಿ, ಅಳ್ಕೊಂಡಾಗ ಪರಿಹಾರ ಧನ ಇಲ್ಲ, ಒಂದ್ ಏನು ಇಲ್ಲ ಮಾಡ್ಕೊಂಡ್ ಅದಾರ, ಒಟ್ಟೆ ನಮ್ಗೆ ದಾದ್ ಮಾಡವಲ್ರು ಯಾರು. ಈಗ ಚುನಾವಣೆ ಸಮಯ ಐತಿ, ಚುನಾವಣೆ ಸಂಬಂಧದಲ್ಲಿ ಪ್ರಚಾರಕ್ಕೆ ಬರ್ತಾ ಇದಾರೆ ಎರಡು ಪಕ್ಷದವರು. ಹೇಳುದ್ರಿ ನಾವ್ ಪ್ರಚಾರ ಬಂದಾಗ ಹೇಳುದು, ಹ್ಞೂ ಅಂತಾರಿ, ಕಿಯಾಗ ಹಾಕೊಂಡಲ್ಲ ಅವ್ರು ಬಂದ್ರೆ ಏನ್ ಗೆದ್ದು ಬರ್ತಾರ, ಹೋಗ್ಬಿಡ್ತಾರ ತಮ್ಮ ಮನಿ ಪೂರ್ತಿ. ನಮ್ದು ಏನು ದಾದ ಮಾಡವಲ್ರಿ ಇಲ್ಲಿ. ಇಲೆಕ್ಷನ್ ಟೈಮ್ ನಾಳೆ ಜೋರ್ ಮಳಿ ಬಂತಂದ್ರ ಹಾಕೊಂಡ್ ಬಿದ್ರೆ ಏನ್ ಮಾಡ್ಬೇಕ ಮಕ್ಕಳ ಮರಿ ತಗೊಂಡು? ಇಲೆಕ್ಷನ್ ಟೈಮ್ದಾಗ ಆಟೋ ಇದೆ ನಿಮ್ಗೆ ಆಟ ಬರ್ತಾರ, ಆಮೇಲೆ ಬರುದಿಲ್ರಿ ಯಾರು, ದಾದ ಮಾಡುದಿಲ್ರಿ. ಪ್ರದೇಶದ ಜನತೆಯರ ಒಂದು ಸಮಸ್ಯೆಯ ಒಂದು ಸಾಕಷ್ಟು ತಮ್ಮ ಬಗ್ಗೆ ಹೇಳಿದ್ದಾರೆ. ಚುನಾವಣೆ ಟೈಮದಲ್ಲಿ ಮಾತ್ರ ನಾವು ನೆನಪಾಕ್ತಿವಿ, ನಂತರ ನಮಗೆ ಯಾರು ದಾದ ಮಾಡಲ್ಲ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.